ಎಲ್ರಿಗೂ ನಮಸ್ತೆ. ನಾನು ಶಿಲ್ಪಾ ಸುನೀಲ್. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾರು ಇಷ್ಟಪಡದಂತಹ ಒಂದು ಹೂವು ಅಂದರೆ ಅದು ಎಕ್ಕೆ ಹೂವು. ಹಾಗೆ ಯಾರು ಇಷ್ಟಪಡದಂತಹ ಒಂದು ಪತ್ರೆ ಅಂದರೆ ಅದು ಬಿಲ್ವ ಪತ್ರೆ ಅಂತ ಹೇಳ್ಬೋದು. ಆದರೆ ಅದು ನಮ್ಮ ಪರಶಿವನಿಗೆ ತುಂಬ ಪ್ರಿಯವಾದಂತಹ ಒಂದು ಪತ್ರೆ ಹಾಗೆ ಹೂವು. ಯಾರು ಹೋಗೋಕ್ಕೆ ಹಾಗೆ ಯಾರು ಇರೋಕ್ಕೆ ಇಷ್ಟಪಡದಂತಹ ಒಂದು ಸ್ಥಳ ಯಾವುದು ಅಂದರೆ ಅದು ಸ್ಮಶಾನ. ಆದರೆ ನಮ್ಮ ಪರಶಿವನಿಗೆ ಸ್ಮಶಾನ ಅಂದ್ರೇ ಒಂದು ದೇವಸ್ಥಾನದ ಸಮಾನ ಅಂತ ಹೇಳ್ಬೋದು. ಹಾಗೆ ಯಾರು ಇಷ್ಟಪಟ್ಟು ಮಾಡದಂತಹ ಒಂದು ಕೆಲಸ ಅಂದರೆ ಅದು ಭಿಕ್ಷೆ ಬೇಡೋದು. ಭಿಕ್ಷೆ ಬೇಡೋದು ಅಂದ್ರೇ ನೋಡಿದರೆ ಅಸಹ್ಯ ಪಡ್ತಾರೆ. ಆದರೆ ನಮ್ಮ ಪರಶಿವನಿಗೆ ಆ ಕೆಲಸ ಅಂದರೆ ತುಂಬಾ ಇಷ್ಟ. ನಾನು ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಮಾಡುವಂತಹ ಕೆಲಸ ಆಗಲಿ, ನಾವು ಇರುವಂಥ ಸ್ಥಳ ಆಗಲಿ, ನಮಗೆ ನಾವು ಇರುವಂತಹ ರೀತಿಯಲ್ಲಾಗಲಿ ಯಾರಾದರೂ ನಮ್ಮನ್ನು ನೋಡಿ ಅಸಹ್ಯ ಪಡೋದಾಗಲಿ, ನಮ್ಮ ಬಗ್ಗೆ ಮಾತಾಡೋದಾಗಲಿ ಆ ಥರ ಎಲ್ಲ ಮಾಡಿದರೆ ಅದನ್ನೆಲ್ಲ ಶಿವ ಹೇಗೆ ತಲೆ ಕೆಡಿಸ್ಕೊಳ್ದೆ ಅವ್ರಿಗೆ ಇಷ್ಟ ಬಂದಂಗೆ ಅವರು ಹೇಗೆ ಇರ್ತಾರೆ ನೋಡಿ, ಅದೇ ರೀತಿ ನಾವು ಇರಬೇಕು ಅಂತ ಆ ಒಂದು ವಿಚಾರ ಹೇಳೋದಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯಿತು. ಬೇರೆಯವರ ಮಾತುಗಳಿಂದ ಆಗಲಿ ನಮ್ಮನ್ನು ನಾವು ಅಳ್ಕೊಳೋಕ್ಕೆ ಹೋಗಬಾರ್ದು. ನಮ್ಮ ಕೆಲಸ, ನಮ್ಮ ಸ್ಥಳ, ನಾವಿರುವಂತಹ ರೀತಿಯನ್ನು ನಾವು ಪ್ರೀತಿಸಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಚಾರ, ಇವಾಗಿನ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಒಂದು ಸಮಾನತೆ ಇಲ್ಲ, ಗೌರವ ಇಲ್ಲ. ಹೆಣ್ಣು ಒಂದು ಭೋಗದ ವಸ್ತು ಆಗಲಿ, ಮನೆ ಕೆಲಸ ಮಾಡ್ಕೊಂಡಿರೋಳು ಅಂತ ಅನ್ಕೋತಾರೆ. ಆದರೆ ಆವಾಗಿನ ಪುರಾಣ ಕಾಲದಲ್ಲೇ ಸಹ ಶಿವ ಇದನ್ನೆಲ್ಲ ತನ್ನ ಅರ್ಧ ದೇಹವನ್ನು ಹೆಂಡತಿಗೆ ಬಿಟ್ಕೊಟ್ಟಿದ್ರಂತೆ. ಹೆಣ್ಣಿಗೆ ಒಂದು ಸಮಾನತೆ ಕೊಡಬೇಕು, ಹೆಣ್ಣಿಗೆ ಒಂದು ಗೌರವ ಕೊಡಬೇಕು ಅಂತ ಆವಾಗಿನ ಕಾಲದಲ್ಲಿ ಶಿವ ನಮಗೆಲ್ರಿಗೂ ತೋರಿಸ್ಕೊಟ್ಟಿದ್ದಾರೆ ಅಲ್ವಾ. ಶಿವರಾತ್ರಿ ಹಬ್ಬದ ದಿನ ನಾವು ಮಾರ್ಕಾಂಡೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ದಾವಣಗೆರೆಯಲ್ಲಿದೆ, ಬೇತೂರು ರೋಡಲ್ಲಿ ಬರುತ್ತೆ. ಹಾಗೆ ಜಗಳೂರಿಂದು ಬಸ್ ಸ್ಟಾಪ್ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಬರುತ್ತೆ ದೇವಸ್ಥಾನ. ತುಂಬ ಹಳೆಯಾದಂತಹ ದೇವಸ್ಥಾನ ಇದು. ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದಿದ್ದು. ತುಂಬ ಚೆನ್ನಾಗಿತ್ತು. ಪಕ್ಕದಲ್ಲೇ ನೋಡಿ ಬಿಲ್ವ ಪತ್ರೆದು ಮರ ಇದೆ, ಅದನ್ನು ಕಿತ್ಕೋತಾ ಇದ್ರು ಪೂಜೆಗೆಲ್ಲ. ಇನ್ನು ದೇವಸ್ಥಾನದಲ್ಲಿ ಮೃತ್ಯುಂಜಯ ಹೋಮ ಹಾಗೆ ನವಗ್ರಹದ ಹೋಮ ಎಲ್ಲ ಮಾಡಿಸ್ತಾಯಿದ್ರು. ಅದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ರು. यदा पद्मन्दाक्षायणा हिरण्यज्ञा शतानिमीकाय स्मरस्यमाणाः तन्मना पद्नामि शतसा आरदायायुष्मान् शरदश्चिद्यता शङ्करमण्डल मुहूर्तस्तु मुहूर्त अस्तु. ದೇವಸ್ಥಾನದಲ್ಲಿ ದೇವರ ಅಭಿಷೇಕ ಮಾಡಿದಂತಹ ನೀರು ಇದು. ಅದನ್ನೆಲ್ಲ ಭಕ್ತರು ಇಸ್ಕೋತಾರೆ. ಇದನ್ನು ನಾವು ಮನೆಯಲ್ಲಿ ಪೂಜೆ ಮಾಡಬೇಕಾದ್ರೆ ನಾವು ಲಿಂಗ ಪೂಜೆ ಎಲ್ಲ ಮಾಡ್ಕೋತೀವಲ್ಲ, ಆವಾಗ ಇದನ್ನು ನಾವು ಅಭಿಷೇಕಕ್ಕೆ ನಾವು ಇದನ್ನು ಬಳಸ್ಕೋತೀವಿ. ಮನೆಯಲ್ಲಿ ನಾವು ಲಿಂಗ ಪೂಜೆ ಮಾಡೋದು ಹೇಗೆ ಅಂತ ಹಾಗೆ ನಾನು ಸ್ವಲ್ಪ ತೋರಿಸ್ತಾ ಇದ್ದೀನಿ, ಡೀಟೇಲಾಗಿ ನಾನು ತೋರಿಸಿಲ್ಲ. ಮನೆಯಲ್ಲಿ ಶಿವಪೂಜೆ ಮಾಡ್ಕೊಳ್ಳೋದಕ್ಕೆ ನಾವು ಒಂದು 5 ತರಹದ ಹಣ್ಣು ತಗೋತೀವಿ. ಹಾಗೆ 5 ತರಹದ ಹೂವುಗಳನ್ನು ತೆಗೆದುಕೊಳ್ತೀವಿ. ಹಾಗೆ ಬಿಸಿ ನೀರು, ತಣ್ಣೀರು, ಪಂಚಾಮೃತ, ಹಾಗೆ ದೇವಸ್ಥಾನದಲ್ಲಿ ಇಸ್ಕೊಂಬಂದಿರುವಂತಹ ಅಭಿಷೇಕ, ಹಾಗೆ ಕಾಂಚಾಣ ಅಂದರೆ ದುಡ್ಡು, ಆಮೇಲೆ ತಾಂಬೂಲ ಅಂದರೆ ಈ ಎಲೆ, ಅಡಿಕೆ, ಸುಣ್ಣ, ಅದನ್ನು ಸಹ ನಾವು ಅದನ್ನು ಕುಟ್ಕೊಂಡು ಅದನ್ನು ರೆಡಿ ಮಾಡ್ಕೋತೀವಿ. ಮನೆಯಲ್ಲಿ ಶಿವಪೂಜೆ ಮಾಡೋದಕ್ಕೆ ತಣ್ಣೀರು, ಬಿಸಿನೀರು, ಹಾಗೆ ದೇವಸ್ಥಾನದಲ್ಲಿ ತಂದಿರುವಂತಹ ಅಭಿಷೇಕದ ನೀರಿನಿಂದ ದೇವರಿಗೆಲ್ಲ ಅಭಿಷೇಕ ಮಾಡ್ಕೋತೀವಿ. ಹಾಗೆ ಕಾಂಚಾಣ, ದೇವರಿಗೆ ಕಾಂಚಾಣ ತೋರಿಸ್ತೀವಿ. ತಾಂಬೂಲ ಹಾಗೆ ಹಣ್ಣನ್ನು ದೇವರಿಗೆ ಸಮರ್ಪಿಸ್ತೀವಿ.
ಇನ್ನು ಉತ್ತರಾಣಿ ಕಡ್ಡಿ ಅಂತ ಸಿಗುತ್ತೆ. ಅದರ ತುದಿಗೆ ನಾವು ಹತ್ತಿಯನ್ನು ಸುತ್ತಿ ಅದನ್ನು ತುಪ್ಪದಲ್ಲಿ ಅದ್ದಿ ಅದನ್ನು ಊದಿನ ಕಡ್ಡಿ ಥರ ದೇವರಿಗೆ ನಾವು ಬೆಳಗ್ತೀವಿ ಆರತಿನ. ಎಲ್ಲ ದೇವರನ್ನು ಮೆಚ್ಚಿಸೋದು ಕಷ್ಟ ಅಂತೆ. ಅದೇ ನಮ್ಮ ಈ ಪರಶಿವನಿಗೆ ನಾವು ಭಕ್ತಿಯಿಂದ ಒಂದೇ ಒಂದು ಬಿಲ್ವ ಪತ್ರೆನ ಅರ್ಪಿಸಿ ನಮ್ಮ ಕಷ್ಟ ಎಲ್ಲ ಹೇಳ್ಕೊಂಡ್ರೆ ದೇವರು ನಿಜವಾಗ್ಲೂ ನಮಗೆ ಸ್ಪಂದಿಸ್ತಾರೆ ಅಂತ ಎಲ್ರಿಗೂ ಒಂದು ನಂಬಿಕೆ ಇದೆ. ಶಿವ ಪರಮಾತ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.